ಹಾಯ್ ಫ್ರೆಂಡ್ಸ್, ಬಿಗ್ ಬಾಸ್ ಮನೆ ಒಳಗಡೆ ಕಾರ್ತಿಕ್ ಅವರು ನಿಜವಾಗ್ಲೂ ಬದಲಾಗಿದ್ದಾರಾ? ಯಾಕಂದರೆ ಇತ್ತೀಚೆಗೆ ಅವ್ರು ತಗೊಳ್ತಾ ಇರೋ ಡಿಸಿಷನ್ ಆಗ್ಬೋದು ಮತ್ತು ಅವ್ರ ಮನೆ ಒಳಗಡೆ ನಡ್ಕೊಳ್ತಾ ಇರೋ ರೀತಿ ಆಗ್ಬೋದು, ಆಚೆಯಿಂದ ನೋಡೋ ಪ್ರೇಕ್ಷಕರಿಗೆ ಕಾರ್ತಿಕ್ ಅವರು ಬದಲಾಗಿರೋ ಥರ ಕಾಣಿಸ್ತಾ ಇದೆ. ಆದರೆ ಕಾರ್ತಿಕ್ ಅವರು ನಿಜವಾಗ್ಲೂ ಬದಲಾಗಿಲ್ಲ. ಅವ್ರ ಆಟನ ಅವರು ಚೆನ್ನಾಗೇ ಆಡ್ತಾ ಇದ್ದಾರೆ. ಮೊನ್ನೆ ಸಂಗೀತ ಅವರು ಕಾರ್ತಿಕ್ ಅವರ ಫ್ರೆಂಡಾಗಿ ಆ ಥರ ಹೇಳ್ಬಾರ್ದಿತ್ತು, ವಿನಯ್ ಅವರ ಬಕೆಟ್ ಹಿಡಿತಾ ಇದ್ದೀರಾ ನೀವು ಅಂತ ಕಾರ್ತಿಕ್ ಅವರಿಗೆ ಹೇಳ್ತಾರೆ. ಆವಾಗ ಎಂಥ ಫ್ರೆಂಡ್ಗನಾಗಲಿ ಕೋಪ ಬಂದೇ ಬರುತ್ತೆ. ನನ್ನ ಫ್ರೆಂಡೇ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಇನ್ಯಾರು ಅರ್ಥ ಮಾಡ್ಕೊತಾರೆ ಅಂತ ಕೋಪ ಬಂದು ಮಡಕೆಗೆ ಫೋಟೋ ಹಾಕಿ ಮಡಕೆ ಹೊಡೆದಿದ್ದು ಸುದೀಪ್ ಸರ್ ಮುಂದೆ ಕಾರ್ತಿಕ್ ಅವರು. ಬೇರೆ ಯಾವುದೇ ಕಾರಣಕ್ಕೂ ಅಲ್ಲ, ಕಾರ್ತಿಕ್ ಅವರು ಬದಲಾಗಿಲ್ಲ. ಯಾಕಂದರೆ ಎಂಥವ್ರಿದ್ದಿದ್ರು ಆ ಪ್ಲೇಸಲ್ಲಿ ಅದೇ ಕೆಲಸ ಮಾಡಿರೋರು. ಯಾಕಂದರೆ ಅಷ್ಟು ಕೋಪ ಬಂದೇ ಬರುತ್ತೆ ಆ ಥರ ಸ್ಟೇಟ್ಮೆಂಟ್ ಮಾಡಿದಾಗ, ಒಬ್ಬ ಫ್ರೆಂಡಾಗಿ ಒಬ್ಬ ಫ್ರೆಂಡ್ ಹೆಸರನ್ನು ತೊಗೊಂಡಾಗ. ನೆಕ್ಸ್ಟು ಕಾರ್ತಿಕ್ ಅವರು ಇತ್ತೀಚೆಗೆ ವಿನಯ್ ಅವ್ರ ಜೊತೆ ಅಷ್ಟು ಕ್ಲೋಸ್ ಆಗಿರೋದಕ್ಕೆ ಕಾರಣ ಏನಪ್ಪ ಅಂದರೆ, ಆಚೆ ಇದ್ದಾಗಿಂದನೂ ಅವರಿಬ್ಬರು ಫ್ರೆಂಡ್ಸೇ. ಮನೆ ಒಳಗೆ ಹೋದ್ಮೇಲೆ ಟಾಸ್ಕ್ ಅಂತ ಬಂದಾಗ ಕಿತ್ತಾಟ ಜಗಳ ಆಡೋದು ಅವೆಲ್ಲ ಕಾಮನ್ನು. 70 ದಿನ ಆದಮೇಲೂ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋದರೆ ನೋಡೋರಿಗೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಕಾರ್ತಿಕ್ ಅವರು ವಿನಯ್ ಅವ್ರ ಹತ್ರ ಇತ್ತೀಚಿನ ದಿನಗಳಲ್ಲಿ ಚೆನ್ನಾಗಿದ್ದಾರೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಕಾರ್ತಿಕ್ ಅವರ ಈ ಬದಲಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.